Good morning, students. With blessings of Swamiji Chandramoleshwara, I would like to start this online session. In this online session, we will learn about introduction to estimation and importance of estimation, definition of estimator, functions of estimator, aims of estimation, qualities of estimation, sources of errors in estimation. Definition of estimation. Estimation is the process of finding the probable manufacturing cost of the product before it is actually manufactured. ಎಸ್ಟಿಮೇಷನ್ ಅರ್ಥ ಏನಪ್ಪ ಅಂತಂದರೆ ಎಸ್ಟಿಮೇಷನ್ ಮೀನ್ಸ್ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟು ಅದ್ರ ಕಾಸ್ಟ್ ಎಷ್ಟಾಗುತ್ತೆ ಮುಂಚೆಲೆ ಇಮ್ಯಾಜಿನೇಷನ್ ಮಾಡೋದು. ಪ್ರಾಬೆಬಲ್ ಮೀನ್ಸ್ ಅಸ್ಯೂಮ್ಡ್ ಪ್ರಾಡಕ್ಟ್ ಎಷ್ಟಾಗುತ್ತೆ ಅನ್ನೋದನ್ನು ನಾವು ಎಸ್ಟಿಮೇಟ್ ಮಾಡೋದಕ್ಕೆ ನಾವು ಎಸ್ಟಿಮೇಷನ್ ಅಂತ ಹೇಳ್ತೀವಿ. Importance of estimation. The first one, the estimation of the product is done before actually production start. Second point, accurate estimation helps to compete in the market. By correct estimation we will be sure whether manufacture of product will become profitable or not. Third point, both overestimation and underestimation are dangerous. Fourth point, overestimation leads increase the cost and hence customers may not get suitable response. Fourth point, underestimation may lead to heavy losses to the industry. ಈಗ ಅಕ್ಯುರೇಟ್ ಎಸ್ಟಿಮೇಷನ್ ಮೀನ್ಸ್ ಈಗ ನಾವು ಮಾರ್ಕೆಟ್ನಲ್ಲಿ ಏನೇ ಒಂದು ಪ್ರಾಡಕ್ಟ್ನ ಕೊಂಡ್ಕೋಬೇಕಂತಂದರೆ ಫಸ್ಟು ಅಕ್ಯುರೇಟ್ ಎಸ್ಟಿಮೇಷನ್ ಇದ್ದರೆ ಮಾರ್ಕೆಟ್ನಲ್ಲಿ ಅದ್ರ ಪ್ರಾಡಕ್ಟ್ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಕ್ಯುರೇಟ್ ಎಸ್ಟಿಮೇಷನ್ ಇಲ್ಲ ಅಂತಂದರೆ ನಮಗೆ ಅದು ಪ್ರಾಫಿಟ್ ಆರ್ ನಾಟ್ ಅನ್ನೋದು ಗೊತ್ತಾಗೋದಿಲ್ಲ. ಹಂಗಾಗಿ ನಾವು ಅಕ್ಯುರೇಟ್ ಎಸ್ಟಿಮೇಷನ್ ಮಾಡೋದ್ರಿಂದ ಅದು ಪ್ರಾಫಿಟ್ ಅಥವಾ ಲಾಸ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಬೋತ್ ಓವರ್ ಎಸ್ಟಿಮೇಷನ್ ಅಂಡರ್ ಎಸ್ಟಿಮೇಷನ್ ಮೀನ್ಸ್ ಇದು ವೆರಿ ಡೇಂಜರಸ್. ಓವರ್ ಎಸ್ಟಿಮೇಷನ್ ಮಾಡೋದ್ರಿಂದ ಅದು ಕಸ್ಟಮರ್ಗೆ ತಗೊಳ್ಳೋದು ಕಸ್ಟಮರ್ ಅಂತಂದರೆ ಬಯರ್ಸ್ ಅವ್ರು ತಗೊಳಕ್ಕೆ ಅವ್ರಿಗೆ ಲಾಸ್ ಆಗ್ಬೋದು. ಹಂಗಾಗಿ ಅಂಡರ್ ಎಸ್ಟಿಮೇಷನ್ ಮಾಡೋದ್ರಿಂದ ಓನರ್ಗೆ ಇಂಡಸ್ಟ್ರಿ ಇರೋ ಓನರ್ಗೆ ಅವನಿಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಬೋತ್ ಓವರ್ ಎಸ್ಟಿಮೇಷನ್ ಆ್ಯಂಡ್ ಅಂಡರ್ ಎಸ್ಟಿಮೇಷನ್ ಆರ್ ವೆರಿ ಡೇಂಜರಸ್. Estimator. The person who prepares the estimate is known as estimator. Estimator. Next, functions of estimator. The main functions of estimator are design and specification of different products, to decide the cost of raw materials, to decide the cost of machineries, cost of tools, jigs and fixture, decide the labor. Next, various overhead charges. Overhead charges means oil, greases, cotton. Next, transportation cost. Profit. Functions of estimator.
ಫಂಕ್ಷನ್ಸ್ ಆಫ್ ಎಸ್ಟಿಮೇಟರ್ ಮೀನ್ಸ್ ಡಿಸೈನ್ ಮೀನ್ಸ್ ಅದ್ರ ಡೈಮೆನ್ಷನ್ಸ್ ಎಷ್ಟೆಷ್ಟು ಇರಬೇಕು, ಲೆಂತ್ ಎಷ್ಟಿರಬೇಕು, ಹೈಟ್ ಎಷ್ಟಿರಬೇಕು, ಕಲರ್ಸ್ ಯಾವ ಕಲರ್ಸ್ ಇರಬೇಕು, ದಿಸ್ ಈಸ್ ನೋನ್ ಎಸ್ ಅದಕ್ಕೆ ಸ್ಪೆಸಿಫಿಕೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿಸೈಡ್ ಆಫ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಈಗ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಯಾವ ರಾ ಮೆಟೀರಿಯಲ್ನ ಯೂಸ್ ಮಾಡಬೇಕು, ಕ್ಯಾಸ್ಟ್ ಐರನ್ ಯೂಸ್ ಮಾಡಬೇಕು, ಸ್ಟೀಲ್ ಯೂಸ್ ಮಾಡಬೇಕು ಅಥವಾ ಕಾಪರ್ ಯೂಸ್ ಮಾಡಬೇಕು ಎಂಬುದನ್ನು ನಿರ್ಧರಿಸೋದು ಅವನೇ ಎಸ್ಟಿಮೇಟ್ರು. ನೆಕ್ಸ್ಟ್ ಟು ಡಿಸೈಡ್ ದ ಮಿಷಿನರೀಸ್ ಯಾವ ಮಿಷಿನರೀಸ್ನ ಅವನು ಅಕಸ್ಮಾತ್ ಮಾರ್ಕೆಟಲ್ಲಿ ಅದ್ರ ಮಿಷಿನ್ ರೇಟ್ ಜಾಸ್ತಿ ಇದ್ದರೆ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಇಲ್ಲ ಮಿಷಿನ್ ರೇಟ್ ಕಮ್ಮಿ ಇತ್ತು ಅಂತಂದರೆ ಅದನ್ನೇ ನಾವು ಕೊಂಡ್ಕೊಂಡು ಇದು ಮಾಡ್ಬೋದು. ಅದು ಎಸ್ಟಿಮೇಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಕಾಸ್ಟ್ ಆಫ್ ಟೂಲ್ಸ್ ಅವನು ಕೊಂಡ್ಕೋಬೇಕು ಬಿಡ್ಬೇಕು ಅನ್ನೋದು ಅದು ಎಸ್ಟಿಮೇಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಸೈಡ್ ಲೇಬರ್ ಕಾಸ್ಟ್ ಮೀನ್ಸ್ ಲೇಬರ್ ಅಂದರೆ ವರ್ಕರ್ಗೆ ಎಷ್ಟು ಕಾಸ್ಟ್ ಕೊಡ್ಬೇಕು, ಅವ್ನಿಗೆ ಎಷ್ಟು ಇದು ಮಾಡ್ಬೇಕು ಅನ್ನೋದು ಡಿಸೈಡ್ ಮಾಡೋದು ಎಸ್ಟಿಮೇಟ್ರಿ. ನೆಕ್ಸ್ಟ್ ಡಿಸೈಡ್ ವೇರಿಯಸ್ ಓವರ್ ಹೆಡ್ ಚಾರ್ಜಸ್ ಮೀನ್ಸ್ ಆಯಿಲ್ ಎಷ್ಟು ಬೇಕು, ಗ್ರೀಸ್ ಎಷ್ಟು ಬೇಕು, ಕಾಟನ್ ಎಷ್ಟು ಬೇಕು, ಇವನ್ನೆಲ್ಲ ಡಿಸೈಡ್ ಮಾಡೋದು ಯಾರು ಎಸ್ಟಿಮೇಟ್ರು. ನೆಕ್ಸ್ಟ್ ಡಿಸೈಡ್ ದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮೀನ್ಸ್ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್, ಈಗ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ, ಅದನ್ನು ಇನ್ನೊಂದು ಪ್ಲೇಸ್ಗೆ ತಗೊಂಡೋಗ್ಬೇಕು, ಅದನ್ನು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಷ್ಟು ಬೇಕು ಎಷ್ಟು ಆಗ್ಬೋದು ಅನ್ನೋದನ್ನು ಡಿಸೈಡ್ ಮಾಡೋದು ಎಸ್ಟಿಮೇಟ್ರು. ನೆಕ್ಸ್ಟ್ ಇದರಿಂದ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಎಂಬುದನ್ನು ಡಿಸೈಡ್ ಮಾಡೋದು ಎಸ್ಟಿಮೇಟ್ರಿ. ಏಮ್ಸ್ ಆಫ್ ಎಸ್ಟಿಮೇಷನ್. ದ ಮೇನ್ ಏಮ್ಸ್ ಆಫ್ ಎಸ್ಟಿಮೇಟರ್ ಆರ್: ಫಸ್ಟ್ ಒನ್, ಟು ಡಿಸೈಡ್ ದ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್. ಸೆಕೆಂಡ್ ಒನ್, ಟು ಡಿಸೈಡ್ ದ ವೇಜಸ್. ಥರ್ಡ್ ಒನ್, ಟು ಡಿಸೈಡ್ ದ ಅಮೌಂಟ್ ಆಫ್ ಓವರ್ ಹೆಡ್ ಚಾರ್ಜಸ್ ರಿಕ್ವೈರ್ಡ್ ಆರ್ ಓವರ್ ಹೆಡ್ ರಿಕ್ವೈರ್ಡ್ಸ್. Next, fourth point, to help the management to decide whether the particular product are to be purchased or manufactured. Fifth point, to help the filling the tenders or customers. ಏಮ್ಸ್ ಆಫ್ ಎಸ್ಟಿಮೇಷನ್. ಫಸ್ಟ್ ಒನ್ ಏನಪ್ಪ ಅಂತಂದರೆ ಟು ಡಿಸೈಡ್ ದ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್. ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಅಂದರೆ ಎಷ್ಟು ದುಡ್ಡನ್ನು ಹಾಕಬೇಕು ಅನ್ನೋದು ಯಾವುದು ಎಸ್ಟಿಮೇಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಟು ಡಿಸೈಡ್ ದ ವೇಜಸ್ ಮೀನ್ಸ್ ಲೇಬರ್ ಚಾರ್ಜಸ್ ಎಷ್ಟಾಗುತ್ತೆ ಅಥವಾ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದನ್ನು ಯಾರು ಎಸ್ಟಿಮೇಟ್ರು ಡಿಮ್ ಮಾಡಿರ್ತಾರೆ. ಟು ಡಿಸೈಡ್ ದ ಅಮೌಂಟ್ ಆಫ್ ಓವರ್ ಹೆಡ್ ಚಾರ್ಜಸ್ ಮೀನ್ಸ್ ಆಯಿಲು, ಗ್ರೀಸು, ಕಾಟನ್, ಆಯಿಲ್ ಎಷ್ಟು ಬೇಕು, ಗ್ರೀಸ್ ಎಷ್ಟು ಬೇಕು, ಕಾಟನ್ ಎಷ್ಟು ಬೇಕು, ಇದನ್ನೆಲ್ಲ ಡಿಸೈಡ್ ಮಾಡೋದು ಎಸ್ಟಿಮೇಟ್ರು. ನೆಕ್ಸ್ಟ್ ಟು ಹೆಲ್ಪ್ ದ ಮ್ಯಾನೇಜ್ಮೆಂಟ್ ಟು ಡಿಸೈಡ್ ವೆದರ್ ದ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಟು ಬಿ ಪರ್ಚೇಸ್ಡ್ ಆರ್ ಮ್ಯಾನುಫ್ಯಾಕ್ಚರ್ಡ್. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟು ಕಮ್ಮಿ ರೇಟ್ ಇತ್ತಪ್ಪ ಅಂತಂದರೆ ಅದನ್ನು ನಾವು ಕೊಂಡ್ಕೋಬೋದು ಮಾರ್ಕೆಟ್ನಿಂದ. ಇಲ್ಲಪ್ಪ ಆ ಪ್ರಾಡಕ್ಟ್ ರೇಟ್ ಜಾಸ್ತಿ ಇತ್ತಪ್ಪ ಅಂತಂದರೆ ಅದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಅದನ್ನು ಡಿಸೈಡ್ ಮಾಡೋದು ಯಾವುದು ಎಸ್ಟಿಮೇಟ್ರು. ನೆಕ್ಸ್ಟ್ ಟು ಹೆಲ್ಪ್ ಇನ್ ಫಿಲ್ಲಿಂಗ್ ದ ಕಸ್ಟಮರ್ಸ್ಗೆ ಅದು ಅವನಿಗೆ ಅನುಕೂಲ ಆಗಿರಬೇಕು, ಅಂದರೆ ಕಡಿಮೆ ರೇಟಿಗೆ ಸಿಗಬೇಕು ಮತ್ತು ಅದರದ್ದು ಪ್ರಾಡಕ್ಟ್ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು ಯಾವುದು ಎಸ್ಟಿಮೇಟರ್. ವಿ ವಿಲ್ ಡಿಸ್ಕಸ್ ಅಬೌಟ್ ಕ್ವಾಲಿಟೀಸ್ ಆಫ್ ಎಸ್ಟಿಮೇಟರ್. ಫಸ್ಟ್ ಒನ್, ಈ ಶುಡ್ ಬಿ ವೆಲ್ ಕ್ವಾಲಿಫೈಡ್. Next point, he must be able to read and understand drawing and blueprint well. Next point, he must have good knowledge of different machines, their operations. Next, operating time of the product being manufactured. Next point, he should have good knowledge of the use of proper tools. Next point, he must have good knowledge about wages rate to all types of workers. ಇದರಲ್ಲಿ ಅವರ್ಲಿ ರೇಟ್ ಆ್ಯಂಡ್ ಪೀಸ್ ರೇಟ್ ಇರುತ್ತೆ. ನೆಕ್ಸ್ಟ್, ಗುಡ್ ನಾಲೆಡ್ಜ್ ಅಬೌಟ್ ಕಟಿಂಗ್ ಸ್ಪೀಡ್, ಫೀಡ್, ಡೆಪ್ತ್ ಆಫ್ ಕಟ್ಸ್ ಆಫ್ ಡಿಫರೆಂಟ್ ಆಪರೇಷನ್ಸ್ ಫಾರ್ ಡಿಫರೆಂಟ್ ಮೆಟೀರಿಯಲ್ಸ್ ಆ್ಯಂಡ್ ಟೂಲ್ಸ್. ನೆಕ್ಸ್ಟ್ ಪಾಯಿಂಟ್, ಈ ಮಸ್ಟ್ ಕೋಆಪರೇಟಿವ್ ಅದರ್ ಡಿಪಾರ್ಟ್ಮೆಂಟ್ ಸಚ್ ಆಸ್ ಡಿಸೈನ್, ಪ್ಲ್ಯಾನಿಂಗ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಆಮೇಲೆ ಮಾಡಿಫಿಕೇಶನ್ ಆಫ್ ಡಿಸೈನ್. ನೆಕ್ಸ್ಟ್ ಪಾಯಿಂಟ್, ಈ ಶುಡ್ ಆಲ್ಸೋ ಹ್ಯಾವ್ ಗುಡ್ ನಾಲೆಡ್ಜ್ ಅಬೌಟ್ ಬಿಸ್ನೆಸ್ ಮ್ಯಾಟರ್.
ಕ್ವಾಲಿಟೀಸ್ ಆಫ್ ಎಸ್ಟಿಮೇಷನ್ ಫಸ್ಟ್ ಪಾಯಿಂಟ್ ಏನು, ಈ ಶುಡ್ ಹ್ಯಾವ್ ವೆಲ್ ಕ್ವಾಲಿಫೈಡ್. ವೆಲ್ ಕ್ವಾಲಿಫೈಡ್ ಮೀನ್ಸ್ ಇಂಜಿನಿಯರ್ ಆಗಿರ್ಬೇಕು, ಆಲ್ಮೋಸ್ಟ್ ಅವ್ರು ವೆಲ್ ಕ್ವಾಲಿಫೈಡ್ ಅಂದರೆ ಓದಿರ್ಬೇಕು, ಚೆನ್ನಾಗಿ ಓದಿರ್ಬೇಕು, ವೆಲ್ ಕ್ವಾಲಿಫೈಡ್ ಆಗಿರ್ಬೇಕು. ನೆಕ್ಸ್ಟ್ ಈ ಮಸ್ಟ್ ಏಬಲ್ ಟು ರೀಡ್ ಅಂಡರ್ಸ್ಟ್ಯಾಂಡ್ ಡ್ರಾಯಿಂಗ್ ಬಗ್ಗೆ ಇವನಿಗೆ ಚೆನ್ನಾಗಿ ನಾಲೆಡ್ಜ್ ಇರಬೇಕು. ಈ ಮಸ್ಟ್ ಯಾವ ನಾಲೆಡ್ಜ್ ಅಬೌಟ್ ಡಿಫ್ರೆಂಟ್ ಮಿಷಿನ್ಸ್ ಬಗ್ಗೆ ಇರಬೇಕು, ಲೇತ್ ಆಗಿರ್ಬೋದು, ಡ್ರಿಲ್ಲಿಂಗ್, ಮಿಲ್ಲಿಂಗ್, CNC ಮಿಷಿನ್ ಬಗ್ಗೆ ಗುಡ್ ನಾಲೆಡ್ಜ್ ಇರಬೇಕು. ಮತ್ತು ಆಪ್ರೇಷನ್ ಟೈಮ್ ಯಾವ್ಯಾವ ಆಪ್ರೇಷನ್ಸ್ ಇರಬೇಕು. ಆಪ್ರೇಷನ್ಸ್ ಮೀನ್ಸ್ ಕಟಿಂಗು, ಸ್ಟೆಪ್ ಟರ್ನಿಂಗು, ಟೇಪರ್ ಟರ್ನಿಂಗು, ಆಮೇಲೆ ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಷನ್ಸ್ ಏನೇನು ಬರುತ್ತೋ, ಥ್ರೆಡ್ಡಿಂಗ್ ಇರ್ಬೋದು, ಮಿಲ್ಲಿಂಗ್ ಇರ್ಬೋದು, ಗ್ರೈಂಡಿಂಗ್ ಇರ್ಬೋದು, ಇದ್ರ ಬಗ್ಗೆ ಡಿಫ್ರೆಂಟ್ ಆಪ್ರೇಷನ್ಸ್ ಬಗ್ಗೆ ಅವನಿಗೆ ನಾಲೆಡ್ಜ್ ಇರಬೇಕು. ನೆಕ್ಸ್ಟ್ ಹಿ ಶುಡ್ ಹ್ಯಾವ್ ಗುಡ್ ನಾಲೆಡ್ಜ್ ಆಫ್ ಯೂಸ್ ಆಫ್ ಟೂಲ್ಸ್. ಯಾವ್ಯಾವ ಆಪ್ರೇಷನ್ಸ್ಗೆ ಯಾವ್ಯಾವ ಟೂಲ್ಸ್ ಯೂಸ್ ಮಾಡ್ಬೇಕು ಅನ್ನೋದು ಅವನಿಗೆ ನಾಲೆಡ್ಜ್ ಇರಬೇಕು. ನೆಕ್ಸ್ಟ್ ಈ ಮಸ್ಟ್ ಹ್ಯಾವ್ ಗುಡ್ ನಾಲೆಡ್ಜ್ ಅಬೌಟ್ ವೇಜಸ್ ಅಂದರೆ ಲೇಬರ್ ಚಾರ್ಜ್ ಎಷ್ಟಿರಬೇಕು. ನೆಕ್ಸ್ಟ್ ಇದರಲ್ಲಿ ಅವರ್ಲಿ ರೇಟ್ ಇದೆ, ನೆಕ್ಸ್ಟ್ ಪೀಸ್ ರೇಟ್. ಅವರ್ಲಿ ರೇಟ್ ಅಂದರೆ ಒಂದು ಗಂಟೆಗೆ ಅವ್ನಿಗೆ ಎಷ್ಟು ಸಂಬಳ ಕೊಡ್ಬೇಕು, ಅವನು ಎಷ್ಟು ಇದನ್ನು ಮಾಡ್ತಾನೆ. ಅವರ್ಲಿ ರೇಟ್ ಅಂದರೆ ಒಂದು ಗಂಟೆಗೆ ಅವನು ಎಷ್ಟು ಮಾಡ್ಬೋದು, ಅದ್ರ ಮೇಲೆ ಅವನು ಸ್ಯಾಲ್ರಿ ಕೊಡ್ಬೋದು. ನೆಕ್ಸ್ಟ್ ಪೀಸ್ ರೇಟ್ ಅಂದರೆ 20 ಪೀಸ್ಗೆ ಇಷ್ಟು ದುಡ್ಡು ಕೊಡ್ಬೋದು, ಅಥವಾ 30 ಪೀಸ್ ಮಾಡಿದರೆ ಇಷ್ಟು ಇದನ್ನು ಕೊಡ್ಬೋದು ಅನ್ನೋದನ್ನು ಡಿಸೈಡ್ ಮಾಡೋದು ಯಾರು, ಎಸ್ಟಿಮೇಟರ್. ನೆಕ್ಸ್ಟ್ ಗುಡ್ ನಾಲೆಡ್ಜ್ ಅಬೌಟ್ ಕಟಿಂಗ್ ಸ್ಪೀಡ್. ನಿಮಗೆ ಗೊತ್ತಿದೆ, ಫಸ್ಟ್ಗೆ ನೀವು ಮುಂಚೆಲೆಲ್ಲ ನೀವು ಪ್ರೀವಿಯಸ್ ಇದರಲ್ಲೆಲ್ಲ ನೀವು ಓದಿದ್ರೆ, ಪ್ರೀವಿಯಸ್ ಇದರಲ್ಲಿ ಸೆಮಿಸ್ಟರ್ನಲ್ಲೆಲ್ಲ ಓದಿದ್ರೆ, ಕಟಿಂಗ್ ಸ್ಪೀಡ್, ಫೀಡ್, ಡೆಪ್ತ್ ಆಫ್ ಕಟ್ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರ. ನೆಕ್ಸ್ಟ್ ಈ ಮಸ್ಟ್ ಯಾವ ಕೋಆಪ್ರೇಷನ್ ಮೀನ್ಸ್ ವಿತ್ ಡಿಸೈನ್ ಬಗ್ಗೆ ಚೆನ್ನಾಗಿ ಇದಿರಬೇಕು. ನೆಕ್ಸ್ಟ್ ಪ್ಲಾನಿಂಗ್ ಇರಬೇಕು, ಸೇಲ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು, ಅವ್ರ ಬಗ್ಗೆ ಎಲ್ಲ ಕನೆಕ್ಷನ್ ಇರಬೇಕು. ನೆಕ್ಸ್ಟ್ ಮಾಡಿಫಿಕೇಶನ್ ಅಂದರೆ ಏನಾದರೂ ಡಿಸೈನಲ್ಲಿ ಮತ್ತೆ ಏನಾದರೂ ಮಾಡಿಫಿಕೇಶನ್, ಪ್ರಾಡಕ್ಟ್ ಡಿಸೈನ್ ಬಗ್ಗೆ ಏನಾದರೂ ಮಾಡಿಫಿಕೇಶನ್ ಮಾಡ್ಬೋದು ಅವನು. ನೆಕ್ಸ್ಟ್ ಇಟ್ ಶುಡ್ ಆಲ್ಸೋ ಗುಡ್ ನಾಲೆಡ್ಜ್ ಅಬೌಟ್ ಬಿಸ್ನೆಸ್ ಬಗ್ಗೆ, ಅವನು ಮಾರ್ಕೆಟ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರಬೇಕು. ಸೋರ್ಸಸ್ ಆಫ್ ಎರರ್ಸ್ ಇನ್ ಎಸ್ಟಿಮೇಟಿಂಗ್. ದೇರ್ ಆರ್ 2 types of errors in estimating. First one, unavoidable errors and avoidable errors. Unavoidable errors, these are those which cannot be avoided. Some of the examples of such errors are machinery breakdown, power failure, accidents, drop in efficiency of workers, drop in efficiency of machines and tools, strikes. Next, avoidable errors. Some errors can be avoided. For example, poor analysis, omission, neglect in duties of some factors. Next point, not considering up to date data. Next point, working with less concentration. Next point, repetition of some factors. Unavoidable errors, these are those which cannot be avoided. Some examples are machinery breakdown. Machinery breakdown means ಮಿಷಿನ್ ಒಂದೊಂದ್ಸಲ ಬ್ರೇಕ್ ಡೌನ್ ಅಂದರೆ ಮಿಷಿನ್ ಒಂದ್ಸಲ ಕೆಡ್ಬೋದು. ದಿಸ್ ಇಸ್ ನೋನ್ ಎಸ್ ಮಿಷಿನ್ ಬ್ರೇಕ್ ಡೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪವರ್ ಫೇಲ್ಯೂರ್ ಮೀನ್ಸ್ ಕರೆಂಟ್ ಹೋಗ್ಬೋದು. ನೆಕ್ಸ್ಟ್ ಆಕ್ಸಿಡೆಂಟ್ಸ್ ಮೀನ್ಸ್ ಈಗ ವರ್ಕ್ ಮಾಡ್ತಾನೆ, ಲೇಬರ್ ವರ್ಕ್ ಮಾಡ್ತಿರ್ತಾನೆ ಮಿಷಿನಲ್ಲಿ, ಅವಾಗ ಏನಾದರೂ ಅವನಿಗೆ ಆಕ್ಸಿಡೆಂಟ್ ಆಗೋದು, ಏನಾದರೂ ಕೈ ಮುರಿಬೋದು, ಅಥವಾ ಏನಾದರೂ ಏನೋ ಬೆಂಕಿ ಹತ್ಕೋಬೋದು, ಏನೋ ಒಂದು ಆಕ್ಸಿಡೆಂಟ್ ಆಗ್ಬೋದು ಅದರಲ್ಲಿ ಇಂಡಸ್ಟ್ರಿಯಲ್ಲಿ ಅವು ವರ್ಕ್ ಮಾಡ್ಬೇಕಾದ್ರೆ ಏನಾದರೂ ಒಂದು ಆಗ್ಬೋದು, ಅದು ಆಕ್ಸಿಡೆಂಟ್ಸ್. ನೆಕ್ಸ್ಟ್ ಡ್ರಾಪ್ ಇನ್ ಎಫಿಷಿಯನ್ಸಿ ಆಫ್ ವರ್ಕರ್ಸ್ ಲೇಜಿ. ಕೆಲವರು ವರ್ಕ್ ಮಾಡೋದೇ ಇಲ್ಲ, ಸುಮ್ಮನೆ ಇತ್ಲಿಂದ ಓಡಾಡ್ತಿರ್ತಾರೆ. ಸ್ಕಿಲ್ಡ್ ಲೇಬರ್ಸ್ ಇರೋದಿಲ್ಲ,
ಅದು ಏನಾಗುತ್ತೆ, ಅವಾಗ ಎಫಿಷಿಯನ್ಸಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಡ್ರಾಪ್ ಇನ್ ಎಫಿಷಿಯನ್ಸಿ ಆಫ್ ಮಿಷಿನ್ಸ್ ಭಾಳ ದಿನ ವರ್ಕ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದ್ರದ್ದು ಎಫಿಷಿಯನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಟೂಲ್ಸು ಕೆಲವರು ಟೂಲ್ಸ್ ಸರಿಯಾಗಿರೋದಿಲ್ಲ. ನೆಕ್ಸ್ಟ್ ಸ್ಟ್ರೈಕ್ಸ್, ಈಗ ವರ್ಕರ್ಸ್ ಏನು ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಅದರಿಂದಲೂ ಸಹಿತ ಏನಾಗುತ್ತೆ, ಅನ್ಅವಾಯ್ಡಬಲ್ ಆಗುತ್ತೆ. ಅನ್ಅವಾಯ್ಡಬಲ್ ಎರರ್ಸ್ ಮೀನ್ಸ್ ಇವೆಲ್ಲ ಸ್ಟ್ರೈಕ್ ಆಗ್ಬೋದು. ಸ್ಟ್ರೈಕ್ ಆಗೋದ್ರಿಂದ ಅವಾಗ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅವಾಗ ಎಫಿಷಿಯನ್ಸಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅವಾಯ್ಡಬಲ್ ಎರರ್. Some of the errors can be avoided. ಅಂದರೆ ಪೂರ್ ಅನಾಲಿಸಿಸ್ ಅಂದರೆ ಅವ್ನು ಸರಿಯಾಗಿ ವರ್ಕ್ ಮಾಡ್ತಿರಲ್ಲ, ಅವಾಗ ಸರಿಯಾಗಿ ಹೇಳಿ ಅವ್ನಿಗೆ ವರ್ಕ್ ಮಾಡಿ ಚೆನ್ನಾಗಿ ಅಂತ ಹೇಳ್ಬೋದು. ಡ್ಯೂಟಿ ಬಗ್ಗೆ ನೆಗ್ಲೆಕ್ಟ್ ಮಾಡ್ಬೋದು. ಅವನು ವರ್ಕ್ ಮಾಡ್ತಿದ್ದಾಗ ಸರಿಯಾಗಿ ವರ್ಕ್ ಮಾಡ್ತಿರಲ್ಲ, ಅವಾಗ ಅವ್ನಿಗೆ ಹೇಳ್ಬೋದು. ನೆಕ್ಸ್ಟ್ ನಾಟ್ ಕನ್ಸಿಡರಿಂಗ್ ಅಪ್ ಟು ಡೇಟಾ, ಅಂದರೆ ಅವನು ಕರೆಕ್ಟಾಗಿ ಇಷ್ಟು ವರ್ಕ್ ಮಾಡ್ಬೇಕಂತ ಹೇಳಿರ್ತಾರೆ, ಅಷ್ಟು ಅವನು ವರ್ಕ್ ಮಾಡೋದಿಲ್ಲ. ನೆಕ್ಸ್ಟ್ ವರ್ಕಿಂಗ್ ವಿತ್ ಲೆಸ್ ಕಾನ್ಸಂಟ್ರೇಷನ್, ಅವನು ವರ್ಕ್ ಮಾಡೋದ್ರ ಬಗ್ಗೆ ಅವನಿಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ನೆಕ್ಸ್ಟ್ ಅದನ್ನೇ ಹಾಗೆ ಸುಮ್ಮನೆ ಅದನ್ನೇ ತಿರ್ಗಾ ಅದನ್ನೇ ರಿಪಿಟೇಷನ್ ಮಾಡ್ತಾ ಹೋಗ್ತಿರ್ತಾರೆ. ಕೆಲವು ವರ್ಕರ್ಸ್ಗಳು ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಇಲ್ಲಿಂದ ಲೇಜಿ ತೋರಿಸೋದು, ಅಥವಾ ವರ್ಕ್ ಮಾಡಬೇಕಾದ್ರೆ ಅತ್ಲಿಂದ ಇತ್ತಿಂದ ಅಥವಾ ಓಡಾಡೋದು, ಅಥವಾ ಈ ಥರ ಎಲ್ಲ ಮಾಡ್ತಾರೆ. ರಜೆ ಹಾಕೋದು, ಇವೆಲ್ಲ ಮಾಡ್ತಿರ್ತಾರೆ. ಇವೆಲ್ಲ ಏನಾಗತ್ತೆ ಅಂತಂದರೆ ಅವಾಗ ಎಫಿಷಿಯನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಅದನ್ನು ಇನ್ ದಿಸ್ ಸೆಷನ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಎಸ್ಟಿಮೇಷನ್, ಇಂಪಾರ್ಟೆನ್ಸ್ ಎಸ್ಟಿಮೇಷನ್, importance of estimation, estimator, functions of estimator, aims of estimator, qualities of estimation, sources of errors and estimation. In estimating, sources of errors in estimating. Thank you.